ನಮ್ಮ ಈ ಸುತ್ತಮುತ್ತ ನಮ್ಮ ಈ ಗ್ರಾಮಲ್ಲಿ 5ನೇ ವಾರ್ಡ್ ನಮ್ದು. ಈ ವಾರ್ಡಲ್ಲಿ ಈ ಸಲ ಏನ್ ಡಿಸೈಡ್ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಮತದಾನನ ಬ್ಯಾನ್ ಮಾಡೋ ವ್ಯವಸ್ಥೆಯಲ್ಲಿ ಇದೀವಿ. ಹಿಂಗೆಲ್ಲ ಮಾಡಂಗಿಲ್ಲ. ಅದು ನಿಮ್ಮ ಹಂಗಲ್ಲ ಹಕ್ಕು, ಸರ್. ನಿಮ್ಮ ಹಕ್ಕು ಅದು. ಹಂಗಲ್ಲ ಸರ್, ನಮ್ಗೆ ಪ್ರತಿಯೊಂದು ಹಕ್ಕು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಗೆ ಪರಿಪೂರ್ಣವಾದ ನಿಮ್ಗೆ 3 ಆಪ್ಷನ್ ಇರ್ತದೆ. ಒಂದು ಎ ಪಕ್ಷಕ್ಕೆ ಹಾಕಕ್ಕೆ, ಇಲ್ಲ ಬಿ ಪಕ್ಷಕ್ಕೆ ಹಾಕಕ್ಕೆ, ಇಲ್ಲ ಸಿ ಪಕ್ಷಕ್ಕೆ ಹಾಕಕ್ಕೆ. ಇವು 3ಕ್ಕೂ ಹಾಕಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೋಟಾ ಅಂತ ಒಂದು ಆಪ್ಷನ್ ಇರ್ತದೆ. ಅದು ನಿಮ್ಮ ಹಕ್ಕೆ. ಅದು ನಮ್ಮ ಹಕ್ಕೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಪರಿಪೂರ್ಣವಾದ ಸೌಲಭ್ಯಗಳು ಯಾವ್ದು ಸಿಗ್ಬೇಕೋ ಅದೇ ಇಲ್ಲ ಅಂದ್ಮೇಲೆ ಒಬ್ಬರಿಗೆ ಚುನಾಯಿತನಾಗಿ ಮಾಡಿ ಕುಂಡಿಸಿ ಏನ್ ಪ್ರಯೋಜನ ಹೇಳಿ? ಮಂಜುನಾಥ್ ಅವರೇ, ಅರ್ಥ ಆಯ್ತಾ? ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಮತದಾನವನ್ನೇ ಬ್ಯಾನ್ ಮಾಡಬೇಕು ಅಂತ ಇವರು ಅನ್ಕೊಂಡಿದ್ದಾರೆ ಅಂತಂದ್ರೆ, ಅಲ್ಲಿಗೆ ಈ ಜನ ಈ ಕೊನೆ ರಾಜ್ಯದ ಕಟ್ಟಕಡೆಯ ಗ್ರಾಮ ಇದು. ಕಟ್ಟಕಡೆಯದ ಗ್ರಾಮದ ಜನರು ಯಾರು ದಡ್ರಲ್ಲ, ಬುದ್ಧಿವಂತರಾಗೇ ಇದ್ದಾರೆ. ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತವ್ರೆ. ಇದೆಲ್ಲ ಬೇಕಾ ನಿಮಗೆ? ಇದೆಲ್ಲ ನೀವು ಇದು ಮಾಡ್ತೀರಾ? ಬಟ್ ನಾವು ಆ್ಯಸ್ ಎ ಮಾಧ್ಯಮದವರಾಗಿ, ಜವಾಬ್ದಾರಿಯುತ ಮಾಧ್ಯಮದವರಾಗಿ ನಾವು ಅವ್ರಿಗೆ ಹೇಳೋದು, ಆ ಥರ ಬ್ಯಾನ್ ಮಾಡೋದಕ್ಕೆ ಬರೋದಿಲ್ಲ. ನಿಮ್ಮ ಹಕ್ಕನ್ನು ನೀವು ಪಾಲಿಸಲೇಬೇಕು, ಸಂವಿಧಾನಬದ್ಧ ಹಕ್ಕು. ಆದರೆ ನಿಮಗೆ ಆಪ್ಷನ್ ಇದೆ, ಒಬ್ಬ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡೋದಕ್ಕೆ ಆಪ್ಷನ್ ಇದೆ. ಒಳ್ಳೆ ವ್ಯಕ್ತಿ ಆಪ್ಷನ್ ಮಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಗೆ ಮೇಯ್ನ್ ಆಗಿ ಮೂರೇ ಜಾಸ್ತಿ ಏನ್ ಬೇಡ. ನೀರಿನ ವ್ಯವಸ್ಥೆ, ಒಂದು ರೋಡಿನ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ. ಗೊತ್ತಾಯ್ತು. ಇದು ಮಾಡ್ಕೊಡಿ. ಮತ್ತೆ ಒಳ್ಳೆ ರೋಡ್ ಆದ್ರೆ ಆಂಬುಲೆನ್ಸ್ ನೀಟಾಗಿ ಬರ್ತಾರೆ. ಆಂಬುಲೆನ್ಸ್ ನವ್ರಿಗೆ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಐತೆ, ಡ್ರೈವರ್ ಇಲ್ಲ. ಆಂಬುಲೆನ್ಸ್ ಐತೆ, ಡ್ರೈವರ್ ಇಲ್ಲ. ಡ್ರೈವರ್ ಇದ್ರೆ ಆಂಬುಲೆನ್ಸ್ ಇಲ್ಲ. ಈ ರೀತಿಗಳು ಮಾತುಗಳು ಹೇಳಿದ್ರೆ ನಾವು ಹಳ್ಳಿಗಾಡಲ್ಲಿ ಇರೋ ಪ್ರದೇಶ, ನಾವು ನಾವು ಆಂಬುಲೆನ್ಸ್ ಬರೋವಂಟ ಕಾಯ್ಬೇಕಾ? ಇಲ್ಲ ಬೇರೆ ವೆಹಿಕಲ್ಗಳು ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ 5,000 ರಿಂದ 6,000 ರೂಪಾಯಿ ಕೊಡ್ಬೇಕು ಬಾಡಿಗೆಗಳು. ನಾವು ಇಲ್ಲಿ ಕೂಲಿ ಜನಾಂಗದವರು ಕೂಲಿ ಮಾಡ್ಕೊಂಡು ಅಷ್ಟೊಂದು ಬೆನಿಫಿಟ್ಗಳನ್ನ ನಾವೆಲ್ಲಿ ಕೊಡೋಕ್ಕಾಗತ್ತೆ?